ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ. ನಾನು ಇವತ್ತು ನೋಡಿ ಒಂದು ಬೌಲು ರವೆ ತೊಗೊಂಡಿದ್ದೀನಿ, ಚಿರೋಟಿ ರವೆ. ಯಾಕಪ್ಪ ಅಂದರೆ ಇವತ್ತು ಒಳ್ಳೆದೊಂದು ರೊಟ್ಟಿ ಮಾಡೋಣ ಅಂತ ಅಷ್ಟೆ. ಈ ಬೌಲ್ಗೆ ಹಾಕೊಳ್ಳೋಣ ರವೆ ಜೊತೆಗೆ ನುಗ್ಗೆ ಸೊಪ್ಪು ಹಚ್ಕೊಂಡು ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ಎಳೆ ನುಗ್ಗೆ ಸೊಪ್ಪು ಸಿಕ್ಕಿತ್ತು, ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೆ ನಾನು ಊರಿಂದನೇ ತೊಗೊಂಡು ಬಂದೆ. ಅದ್ರ ಜೊತೆಗೆ 1 ಕಪ್ ಈರುಳ್ಳಿ ಸಣ್ಣಗೆ ಹಚ್ಕೊಂಡು ನೋಡಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಕಡಲೆಬೇಳೆ, ಹಸಿರು ಮೆಣಸಿನಕಾಯಿ ಮತ್ತು ಜೀರಿಗೆ ನೋಡಿ. ಇದಕ್ಕೆ ನಾವು ಉಪ್ಪು ಒಂದು ಅರ್ಧ ಸ್ಪೂನಷ್ಟು. ಏನು ಮಾಡಬೇಕು ಅಂದರೆ ಫಸ್ಟು ನಾವು ಇದರಲ್ಲೇ ಕಲಿಸ್ಕೋಬೇಕು ಈ ಥರ. ಏಕೆಂದರೆ ಈರುಳ್ಳಿ ಎಲ್ಲ ನೀರಲ್ವಾ, ಅದಕ್ಕೆ. ನುಗ್ಗೆ ಸೊಪ್ಪು ರವೆ ರೊಟ್ಟಿ ಇವತ್ತಿಂದು. ಉಪ್ಪು ಗಿಪ್ಪು ಎಲ್ಲ ಹಿಡಿಬೇಕಲ್ಲ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು. ಈ ಥರ ಕಲಸಿ ಒಂದು 10 ನಿಮಿಷ ಬಿಡಬೇಕು. ಬಿಟ್ಟಾದಮೇಲೆ ನಾವು ರೊಟ್ಟಿ ಮಾಡ್ಕೋಬೇಕು. ಏಕೆಂದರೆ ಇದು ಸ್ವಲ್ಪ ಹರಿಬೇಕಲ್ಲ, ಅದಕ್ಕೋಸ್ಕರ. ಯಾವ ಸೊಪ್ಪಿದ್ರೂ ಹಾಕಿ ಏನು ಚೆನ್ನಾಗಿರುತ್ತೆ, ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಸೂಪರಾಗಿ ಬರುತ್ತೆ. ಈ ಥರ ಆಗುತ್ತೆ. ಒಂದು 10 ನಿಮಿಷ ಬಿಡೋಣ ನೆನೆಯೋಕ್ಕೆ. 10 ನಿಮಿಷ ಬಿಟ್ವಿ ನೋಡಿ, ಈ ಥರ ಆಗಿದೆ. ಈಗ ನಾವು ರೊಟ್ಟಿ ಸುಡುವ. ನೋಡಿ, ಕಲ್ಲು ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ಕೊಂಡು ಹೊರಿಸ್ಕೊಂಡು ಇದು ನುಗ್ಗೆ ಸೊಪ್ಪು ಇದೆಲ್ಲ ಚೆನ್ನಾಗಿರುತ್ತೆ. ನಾವೆಷ್ಟು ಅಗಲ ಬೇಕಾದ್ರೂ ತಟ್ಕೋಬೋದು ಇದನ್ನ. ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ತುಂಬ ಒಳ್ಳೆಯದು. ಇದಕ್ಕೆ ನಾವೇನು ಚಟ್ನಿ ಗಿಟ್ನಿ ಏನು ಆಡಿಸೋದೇನು ಬೇಡ. ಯಾಕೆಂದರೆ ಒಬ್ಬೊಬ್ಬರು ಇರ್ತೀವಿ, ಇಬ್ಬಿಬ್ಬರು ಇರ್ತೀವಲ್ವ. ಏನು ರೊಟ್ಟಿ 2 ರೊಟ್ಟಿ ತಿಂದ್ಕೊಂಡು 1 ಲೋಟ ಕಾಫಿ ಕುಡ್ಕೊಂಡ್ರೂ ಆಗುತ್ತೆ. ದಿನ ಅನ್ನ ತಿಂದು ಏನಾಗಬೇಕು, ಸ್ವಲ್ಪ ರೊಟ್ಟಿ ಗಿಟ್ಟಿ ತಿನ್ನಬೇಕು. ಅದಕ್ಕೆ ನಾನು ರೊಟ್ಟಿ ಮಾಡ್ಕೋತಾ ಇದ್ದೀನಿ ಇವತ್ತು. ನೋಡಿ ಆಗಿದೆ. ಇದಕ್ಕೆ ನಾನು ಹೋಲ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಹೀಗೆ. ನೆಕ್ಸ್ಟ್ ರೊಟ್ಟಿ, 2ನೇ ರೊಟ್ಟಿ. ಇದು ಒಬ್ಬರು ನಾನು ಅಯ್ಯಂಗಾರ್
ಗಾರಿ ಮನೇಲಿದ್ದೆ, ಅಯ್ಯಂಗಾರಿ ಗಾರಿ ಮನೆಗೆ ಹೋಗಿದ್ದೆ. ಆವಾಗ ಅವರು ಈ ಥರ ಸುಡೋರು ರೊಟ್ಟಿನ. ಆವಾಗ ಕಲ್ತ್ಕೊಂಡು ಬಂದಿದ್ದು ನಾನು ಈ ರೊಟ್ಟಿ ಸುಡಲಿಕ್ಕೆ. ತುಂಬ ಚಿಕ್ಕವಳು ಆಗ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಎಲ್ಲ ಥರ ಸೊಪ್ಪು ತೆಗೆಯುವ. ಈಗ ಬೆಂದಿರುತ್ತೆ. ಆಗಿದೆ, ತಿಂದಿರ ನೋಡಿದ್ರೆ ಎಷ್ಟು ಹಗ್ಲಾಗಿದೆ, ಎಷ್ಟು ತಿಳುವಾಗಿ ಎಷ್ಟು ಇದಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ರೊಟ್ಟಿ, ಸೂಪರ್. ಕೊನೆ ತನಕ ಈ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದಕ್ಕೆ ನೀವೇನು ಏನೂ ಇಲ್ಲ, ತುಂಬ ಸಾಫ್ಟಾಗಿ ಬಂದಿದೆ. ಇದ್ರ ಜೊತೆಗೆ ಕಾಫಿ ಇಲ್ಲ ಟೀ. ಎಷ್ಟು ದೊಡ್ಡದಾಗಿದೆ ರೊಟ್ಟಿ, ಫುಲ್ ಇಷ್ಟು ಎಲ್ಲ ಇದೆ, ಅಷ್ಟು ಎಲೆ ಫುಲ್ಲಾಗಿದೆ. ತುಂಬ ಚೆನ್ನಾಗಿದೆ. ಕೊನೆ ತನಕ ವಿಡಿಯೋ ನೋಡಿ. ಮಕ್ಕಳು ನುಗ್ಗೆ ಸೊಪ್ಪು ತಿನ್ನಲ್ಲ ಅಂತಾರಲ್ಲ, ಆ ಮಕ್ಕಳಿಗೆ ನುಗ್ಗೆ ಸೊಪ್ಪು ಹಾಕಿ ರೊಟ್ಟಿ ಮಾಡಿಕೊಡಿ. ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ತಿಳಿವಾಗಿ ಬಂದಿದೆ ಗೊತ್ತಾ, ಎಷ್ಟು ತಿಳಿವಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಈ ಥರನೇ ಮಾಡ್ಕೊಳ್ಳಿ, ನೀವು ಮಕ್ಕಳು ಕೊಡಿ. ಕೊನೆ ತನಕ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು, ಧನ್ಯವಾದ. ಇನ್ನೊಂದೇನೆಂದರೆ ಇದಕ್ಕೆ ಚಟ್ನಿನೇ ಬೇಕಾಗಿಲ್ಲ ನಮಗೆ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಏಕೆಂದರೆ ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಕರಿಬೇವು ಹಾಕಿಲ್ಲ, ಮರ್ತೋಯ್ತು. ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ತೆಂಗಿನಕಾಯಿ ಇದ್ದಿದ್ದರೆ ತೆಂಗಿನಕಾಯಿ ತುರಿ ಹಾಕ್ತಿದ್ದೆ, ತೆಂಗಿನಕಾಯಿ ಹೊಡಿಬೇಕಾಗಿತ್ತು, ಹಾಕಿಲ್ಲ. ಕೊನೆ ತನಕ ವೀಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ. ಥ್ಯಾಂಕ್ ಯು, ಧನ್ಯವಾದ.